ಇತಿಹಾಸದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸಿನಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಮೌರ್ಯರ ಇತಿಹಾಸವನ್ನು ಅರಿಯಲು ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ. ನಂತರ ಮೌರ್ಯ ಸಾಮ್ರಾಜ್ಯದ ಅರಸನಾದ ಚಂದ್ರಗುಪ್ತ ಮೌರ್ಯನ ಜೀವನ, ನಂತರ ಚಂದ್ರಗುಪ್ತ ಮೌರ್ಯನ ಸೈನಿಕ ಸಾಧನೆಗಳ ಬಗ್ಗೆ ತಿಳಿದುಕೊಂಡು ಇಂದು ನಾವು ಚಂದ್ರಗುಪ್ತ ಮೌರ್ಯನ ಮಗನಾದ ಬಿಂದುಸಾರನ ಮಗನಾದ ಅಶೋಕ ಇವರ ಜೀವನ, ಸೈನಿಕ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋದು ಅತ್ಯವಶ್ಯಕವಾಗಿದೆ. ಅದರಲ್ಲಿ ಬಿಂದುಸಾರನು ಕ್ರಿಸ್ತಪೂರ್ವ 798ರಿಂದ ಕ್ರಿಸ್ತಪೂರ್ವ 773ರವರೆಗೆ ಆಳ್ವಿಕೆಯನ್ನು ನಡೆಸಿದನು. ಅದರಲ್ಲಿ ಬಿಂದುಸಾರನ ಜೀವನ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಚಂದ್ರಗುಪ್ತ ಮೌರ್ಯನು ತನ್ನ ಮಗನಾದ ಬಿಂದುಸಾರನಿಗೆ ನುರಿತ ಬೋಧಕರಿಂದ ಶಿಕ್ಷಣ ಮತ್ತು ಸೈನಿಕ ತರಬೇತಿಯನ್ನು ಕೊಡಿಸಿದನು. ಈ ತರಬೇತಿಗಳಲ್ಲಿ ಬಿಂದುಸಾರನು ಪಾಂಡಿತ್ಯವನ್ನು ಸಾಧಿಸಿದನು. ಚಂದ್ರಗುಪ್ತ ಮೌರ್ಯನ ಮರಣದ ನಂತರ ಅವನ ಮಗನಾದ ಬಿಂದುಸಾರನು ಆಳ್ವಿಕೆಗೆ ಬಂದನು. ಬಿಂದುಸಾರನು 16 ಜನ ಮಡಿದಿಯರನ್ನು ಹೊಂದಿದನು ಮತ್ತು 101 ಮಕ್ಕಳನ್ನು ಹೊಂದಿದನು. ಈ 101 ಮಕ್ಕಳಲ್ಲಿ ಸುಶೀಮನು ಹಿರಿಯ ಮಗನಾಗಿದ್ದನು, ಅಶೋಕನು ಎರಡನೆಯ ಮಗಿದ್ದನು, ತಿಷ್ಯ ಮತ್ತು ಇನ್ನಿತರ 101 ಮಕ್ಕಳನ್ನು ಬಿಂದುಸಾರನು ಹೊಂದಿದನು. ಬಿಂದುಸಾರನು ತನ್ನ ಮಕ್ಕಳಿಗೆ ನುರಿತ ಬೋಧಕರಿಂದ ಶಿಕ್ಷಣ, ಸೈನಿಕ ತರಬೇತಿಗಳನ್ನು ಕೊಡಿಸಿದನು. ಬಿಂದುಸಾರನು ಅಮಿತಘಾತ ಎಂಬ ಬಿರುದನ್ನು ಧರಿಸಿಕೊಂಡಿದ್ದನು. ಬಿಂದುಸಾರನು ತನ್ನ ತಂದೆಯಾದ ಚಂದ್ರಗುಪ್ತ ಮೌರ್ಯನ ರಾಜ್ಯಗಳನ್ನು ರಕ್ಷಿಸಿದ ಕೀರ್ತಿಗೆ ಪಾತ್ರನಾಗಿದ್ದನು. ಬಿಂದುಸಾರನ ಆಳ್ವಿಕೆಯ ಕಾಲದಲ್ಲಿ ಗ್ರೀಕ್ ರಾಯಭಾರಿಯಾದ ಮೆಗಾಸ್ತನೀಸನು ಭೇಟಿ ನೀಡಿದನು. ಮೆಗಾಸ್ತನೀಸನು ಇಂಡಿಕಾ ಗ್ರಂಥದಲ್ಲಿ ಬಿಂದುಸಾರ ಮತ್ತು ಚಂದ್ರಗುಪ್ತ ಮೌರ್ಯರ ಕಾಲದ ಸ್ಥಿತಿಗತಿಗಳ ಬಗ್ಗೆ ಇಂಡಿಕಾ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ನಂತರ ಬಿಂದುಸಾರನ ಮರಣದ ನಂತರ ಅವನ ಮಗನಾದ ಅಶೋಕ ಅಧಿಕಾರಕ್ಕೆ ಬಂದನು. ಅಶೋಕನು ಕ್ರಿಸ್ತಪೂರ್ವ 273ರಿಂದ 236ರವರೆಗೆ ಆಳ್ವಿಕೆಯನ್ನು ನಡೆಸಿದನು. ಅದರಲ್ಲಿ ಮೊದಲನೇದಾಗಿ ಪೀಠಿಕೆ. ಬಿಂದುಸಾರನ ಮರಣದ ನಂತರ ಅಶೋಕನು ಸುಮಾರು 99 ಸಹೋದರನು ಕೊಂದು ಮೌರ್ಯ ಸಾಮ್ರಾಜ್ಯದ ಅರಸನಾದನು. ಅಶೋಕನ ಸೈನಿಕ ಸಾಧನೆಗಳಲ್ಲಿಯೇ ಕಳಿಂಗ ಯುದ್ಧವು ಪ್ರಮುಖವಾಗಿದೆ. ಅಶೋಕನು ಕಳಿಂಗ ಯುದ್ಧದ ನಂತರ ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಆದರೆ ಅರಸನಾಗಿದ್ದುಕೊಂಡು ಪ್ರಜೆಗಳಿಗೆ, ಸಾಮ್ರಾಜ್ಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುವುದಾಗಿ ಶಪಥ ಮಾಡಿದನು. ಅಶೋಕನು ಕೇವಲ ಸೈನಿಕ ಸಾಧನೆಗಳಿಗೆ ಅಷ್ಟೇ ಅಲ್ಲದೆ, ಅಶೋಕನು ತನ್ನ ಆಳ್ವಿಕೆ ಕಾಲದಲ್ಲಿ ಸಾವಿರಾರು ಶಾಸನಗಳು ಹೊರಡಿಸಿದನು. ಈ ಸಾವಿರಾರು ಶಾಸನಗಳಲ್ಲಿ ಬೌದ್ಧ ಧರ್ಮದ ಪ್ರಚಾರದ ಬಗ್ಗೆ, ಬುದ್ಧನ ತತ್ವಗಳ ಬಗ್ಗೆ, ತನ್ನ ತತ್ವಗಳ ಬಗ್ಗೆ, ಯುದ್ಧಗಳ ಬಗ್ಗೆ ಮತ್ತು ಇನ್ನಿತರ ಹಲವು ಸಾಧನೆಗಳ ಬಗ್ಗೆ ಶಾಸನಗಳಲ್ಲಿ ಹೊರಡಿಸಿದನು. ಆ ಕಾರಣಕ್ಕಾಗಿ ಅಶೋಕನನ್ನೇ ಮೌರ್ಯ ಸಾಮ್ರಾಜ್ಯದ ಶಾಸನಗಳ ಪಿತಾಮಹನೆಂದು ಕರೆಯಲಾಗಿದೆ. ಅಶೋಕನು ದಕ್ಷ ಆಡಳಿತಗಾರನಾಗಿ, ಸಾಮಾಜಿಕ ಸುಧಾರಕನಾಗಿ, ಆರ್ಥಿಕ ಅಭಿವೃದ್ಧಿ ಉಳ್ಳವನಾಗಿ, ಸಾಹಿತ್ಯದ ಪೋಷಕನಾಗಿ, ಶಿಕ್ಷಣದ ಅಭಿಮಾನಿಯಾಗಿ, ಕಲೆ ಮತ್ತು ವಾಸ್ತುಶಿಲ್ಪರಂಗದ ಪೋಷಕನಾಗಿದ್ದನು. ನಂತರ ಅಶೋಕನ ಸೈನಿಕ ಸಾಧನೆಗಳು ಅಥವಾ ದಂಡಯಾತ್ರೆಗಳು. ಅದರಲ್ಲಿ ಮೊದಲನೇದಾಗಿ ಕಾಶ್ಮೀರದ ಮೇಲೆ ದಾಳಿ. ಅಶೋಕನು ಅಧಿಕಾರಕ್ಕೆ ಬಂದ ನಂತರ ಕಾಶ್ಮೀರದ ಮೇಲೆ ದಾಳಿ ಮಾಡಿದನು. ಅಶೋಕನು ಕಾಶ್ಮೀರ ರಾಜ್ಯವನ್ನು
ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ನಂತರ ಅಶೋಕನ ಎರಡನೆಯ ಕೊನೆಯ ಪ್ರಮುಖ ಸೈನಿಕ ಸಾಧನೆ ಎಂದರೆ ಕಳಿಂಗ ಯುದ್ಧ. ಕಳಿಂಗ ರಾಜ್ಯದಲ್ಲಿ ಖಾರವೇಲ ಅಥವಾ ಮೃಗೇಂದ್ರ ಶರ್ಮನು ಆಳ್ವಿಕೆಯನ್ನು ನಡೆಸುತ್ತಿದ್ದನು. ಮೃಗೇಂದ್ರ ಶರ್ಮನಿಗೂ ಮತ್ತು ಅಶೋಕನಿಗೂ ದೌಲಿ ಎಂಬಲ್ಲಿ ಕ್ರಿಸ್ತಪೂರ್ವ 232 230 ಅವಧಿಯಲ್ಲಿ ಭೀಕರವಾದ ಕದನ ಜರುಗಿತು. ಈ ಭೀಕರವಾದ ಕದನದಲ್ಲಿ ಅಶೋಕನು ಗೆಲುವನ್ನು ಸಾಧಿಸಿದನು. ಕಳಿಂಗ ಯುದ್ಧದಲ್ಲಿ ಲಕ್ಷಾಂತರ ಸೈನಿಕರು ಕೈಕಾಲುಗಳನ್ನು ಕಳೆದುಕೊಂಡರು. ಸಾವಿರಾರು ಸೈನಿಕರು ಮರಣವನ್ನು ಹೊಂದಿದರು. ಮಕ್ಕಳ, ಸಹೋದರರ, ಸಂಬಂಧಿಕರ, ಸ್ನೇಹಿತರ ಅಳುವ ದೃಶ್ಯವನ್ನು ಕಣ್ಣಾರೆ ನೋಡಿದ ಅಶೋಕನು ಮನಸ್ಸಿನಲ್ಲಿ ಪರಿವರ್ತನೆ ಕಂಡುಬಂದು ತಾನು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದನು. ಆದರೆ ಅರಸನಾಗಿದ್ದುಕೊಂಡು ಪ್ರಜೆಗಳಿಗೆ, ಸಾಮ್ರಾಜ್ಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸುವುದಾಗಿ ಶಪಥ ಮಾಡಿದನು. ಅಶೋಕನು ಬೌದ್ಧ ಮುನಿಯಾದ, ಬೌದ್ಧ ಸನ್ಯಾಸಿಯಾದ, ಗುರುವಾದ ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು. ಆದರೆ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೂ ಕೂಡ ಹಿಂದೂ, ಜೈನ, ಬೌದ್ಧ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಂಡನು. ನಂತರ ಅಶೋಕನ ಬೌದ್ಧ ಧರ್ಮ ಪ್ರಚಾರಕ್ಕೆ ಕೈಗೊಂಡ ಕ್ರಮಗಳು ಅಥವಾ ಅಶೋಕನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅನೇಕ ಕ್ರಮಗಳನ್ನು ಯಾವ ಕ್ರಮಗಳನ್ನು ಕೈಗೊಂಡನು. ಅದರಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕೆ ಒಂದನೇದಾಗಿ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ವನ, ಕಪಿಲವಸ್ತು, ಸಾರನಾಥ, ಬೋಧಗಯ, ಕುಶಿನಗರಗಳಿಗೆ ಭೇಟಿ ನೀಡಿ ಮತ್ತು ಅಲ್ಲಿ ಧಾರ್ಮಿಕ ಬೌದ್ಧ ಧರ್ಮದ ಧಾರ್ಮಿಕ ಸಮ್ಮೇಳನಗಳನ್ನು ಏರ್ಪಡಿಸಿದನು. ನಂತರ ಎರಡನೇದಾಗಿ ತನ್ನ ಸಾಮ್ರಾಜ್ಯದಲ್ಲಿ ಅನೇಕ ವಿಹಾರಗಳನ್ನು ನಿರ್ಮಿಸಿದನು, ಅವುಗಳಿಗೆ ದಾನ ದತ್ತೆಗಳನ್ನು ನೀಡಿದನು. ಮೂರನೇದಾಗಿ ಗೌತಮ ಬುದ್ಧನ ಬೋಧನೆಗಳನ್ನು ಪ್ರಚಾರ ಮಾಡಲು ಅವುಗಳನ್ನು ಬಂಡೆಗಲ್ಲು, ಸ್ತಂಭಗಳು ಮತ್ತು ಗುಹೆಗಳ ಮೇಲೆ ಕೆತ್ತಿಸಿದನು. ನಾಲ್ಕನೇದಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕನು ಧರ್ಮ ಮಹಾಮಾತ್ರರು, ಯುಕ್ತರು, ರುಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಐದನೇದಾಗಿ ಅಶೋಕನು ಬೌದ್ಧ ಧರ್ಮಗಳ ಭಿಕ್ಷುಗಳ ನಡುವೆ ಉಂಟಾದ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಕ್ರಿಸ್ತಪೂರ್ವ 250ರಲ್ಲಿ ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಏರ್ಪಡಿಸಿದನು. ಈ ಸಮ್ಮೇಳನದಲ್ಲಿ ಮುಂಗಲಿಪುಟ್ಟತಿಸ್ಸನು ಅಧ್ಯಕ್ಷತೆಯನ್ನು ವಹಿಸಿದನು. ಪಾಟ್ಲಿಪುತ್ರ ಸಮ್ಮೇಳನದಲ್ಲಿ ಮುಂಗಲಿಪುಟ್ಟತಿಸ್ಸನು ಬೌದ್ಧ ಧರ್ಮದ ಮಹತ್ವದ ಬಗ್ಗೆ, ಗೌತಮ ಬುದ್ಧನ ಬೋಧನೆಗಳ ಬಗ್ಗೆ, ಬೌದ್ಧ ಧರ್ಮದ ಪ್ರಚಾರದ ಬಗ್ಗೆ ತನ್ನ ಭಾಷಣವನ್ನು ಹೇಳಿದನು. ನಂತರ ಆರನೇದಾಗಿ ಅಶೋಕನು ಬೌದ್ಧ ಧರ್ಮ ಪ್ರಚಾರ ಮಾಡಲು ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪ್ಗಳಿಗೆ ನಿಯೋಗಗಳನ್ನು ಕಳುಹಿಸಿದನು ಮತ್ತು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಿದನು. ಏಳನೇದಾಗಿ ಅಶೋಕನು ಅನೇಕ ಕಲ್ಯಾಣ ಕಾರ್ಯಗಳನ್ನು ಕೈಗೊಂಡನು. ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿದನು, ರಸ್ತೆಗಳ ಬದಿಯಲ್ಲಿ ಮರ ಗಿಡಗಳನ್ನು ನಿರ್ಮಿಸಿದನು, ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಿಸಿದನು, ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದನು, ಬಡವರಿಗೆ ಮತ್ತು ಅಶಕ್ತರಿಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದನು. ಅಶೋಕನು ಪ್ರಜೆಗಳಿಗೆ ತಂದೆಯಂತೆ ಇದ್ದನು. ಸೇವೆ ಮತ್ತು ತ್ಯಾಗ ಅಶೋಕನ ಪ್ರಮುಖ ಗುರಿಯಾಗಿತ್ತು. H.G. ವೆಲ್ಸ್ ಅವರು ಹೇಳುವಂತೆ 16,000 ರಾಜ, ಮಹಾರಾಜ, ಸಾಮ್ರಾಟರ ಹೆಸರುಗಳು ತುಂಬಿರುವ ಇತಿಹಾಸ ಎಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಬೆಳಗುತ್ತಿದ್ದಾನೆ ಎಂದು ಹೇಳಿದ್ದಾರೆ. ನಂತರ ಅಶೋಕನ ಕೊಡುಗೆಗಳು ಅಥವಾ ಅಶೋಕನ
ಸಾಂಸ್ಕೃತಿಕ ಕೊಡುಗೆಗಳು. ಅದರಲ್ಲಿ ಮೊದಲನೇದಾಗಿ ಆಡಳಿತ. ಕೌಟಿಲ್ಯನು ಅರ್ಥಶಾಸ್ತ್ರ ಗ್ರಂಥದಲ್ಲಿ ಮೌರ್ಯರ ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖಿಸಿದ್ದಾನೆ. ಮೌರ್ಯ ಆಡಳಿತದಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಲ್ಲಿ ರಾಜನಾದ ಅಶೋಕ ಮತ್ತು ಚಂದ್ರಗುಪ್ತ ಮೌರ್ಯ ಬಿಂದುಸಾರರು ನಿರಂಕುಶ ಅಧಿಕಾರಗಳನ್ನು ಹೊಂದಿದ್ರೂ ಕೂಡ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಿದಂತೆ ರಾಜ್ಯಭಾರ ಮಾಡುತ್ತಿದ್ದರು. ಮೌರ್ಯ ಅರಸರು ಪ್ರಜೆಗಳನ್ನು ಮೇಲು ಕೀಳು ಬಡವ ಶ್ರೀಮಂತ ಎಂಬ ಭೇದ ಭಾವ ಮಾಡುತ್ತಿರಲಿಲ್ಲ. ಸಾಮ್ರಾಜ್ಯದ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣುತ್ತಿದ್ದರು. ಮೌರ್ಯ ಅರಸರು ಕೆಲವೊಂದು ತೀರ್ಮಾನಗಳನ್ನು ತಾವೇ ನೀಡುತ್ತಿದ್ದರು. ಮೌರ್ಯ ಅರಸರು ಪ್ರಮುಖ ಖಾತೆಗಳಾದ ಪ್ರಜೆಗಳ ರಕ್ಷಣೆ ಮಾಡೋದು, ಗಡಿಗಳ ರಕ್ಷಣೆ ಮಾಡೋದು, ಶಾಂತಿ ಒಪ್ಪಂದ ಮಾಡಿಕೊಳ್ಳೋದು ಇವೇ ಪ್ರಮುಖ ಖಾತೆಗಳನ್ನು ತಾವೇ ನಿರ್ವಹಿಸುತ್ತಿದ್ದರು. ಇನ್ನಿತರ ಖಾತೆಗಳನ್ನು ಮಂತ್ರಿಗಳಿಗೆ ಹಸ್ತಾಂತರ ಮಾಡಿದರು. ನಂತರ ಕೇಂದ್ರ ಸರ್ಕಾರದ ಎರಡನೆಯ ಅಂಶವೆಂದರೆ ಯುವರಾಜ. ರಾಜನು ಮರಣ ಹೊಂದಿದ ನಂತರ ಯುವರಾಜರು ಅಧಿಕಾರಕ್ಕೆ ಬರುತ್ತಿದ್ದರು. ಆದರೆ ಕೆಲವೊಮ್ಮೆ ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿಯದ ಬಗ್ಗೆ ಘರ್ಷಣೆಗಳು ಅಥವಾ ಜಗಳಗಳು ಕಂಡುಬರಲಾಗಿದೆ. ಉದಾಹರಣೆಗೆ ಬಿಂದುಸಾರನ ಮರಣದ ನಂತರ ಹಿರಿಯ ಮಗನಾದ ಸುಶೀಮನು ಅಧಿಕಾರಕ್ಕೆ ಬರಬೇಕಿತ್ತು. ಆದರೆ ಅಶೋಕನು ರಾಜನಾಗಬೇಕೆಂಬ ಉದ್ದೇಶದಿಂದ ಅಸ್ಸ ಎಂಬ ಬೆಂಬಲ ನೀಡಿದ ಸಹೋದರನು ಬಿಟ್ಟು ಉಳಿದ 99 ಸಹೋದರನು ಅಶೋಕನು ಕೊಂದು ಮೌರ್ಯ ಸಾಮ್ರಾಜ್ಯದ ಅರಸನಾದನು. ಮೌರ್ಯ ಅರಸರು ಯುವರಾಜರಿಗೆ ನುರಿತ ಬೋಧಕರಿಂದ ಶಿಕ್ಷಣ ಮತ್ತು ಸೈನಿಕ ತರಬೇತಿಗಳನ್ನು ಕೊಡಿಸಿದರು. ಈ ತರಬೇತಿಗಳಲ್ಲಿ ಯುವರಾಜರು ಪಾಂಡಿತ್ಯವನ್ನು ಸಾಧಿಸಿದರು. ಪ್ರಜೆಗಳು ಯುವರಾಜರಿಗೂ ಕೂಡ ಗೌರವವನ್ನು ಕೊಡುತ್ತಿದ್ದರು. ನಂತರ ಕೇಂದ್ರ ಸರ್ಕಾರದ ಮೂರನೇ ಅಂಶವೆಂದರೆ ಮಂತ್ರಿಮಂಡಲ. ಮೌರ್ಯ ಅರಸರು ಮಂತ್ರಿಗಳನ್ನು ಅವರ ಅರ್ಹತೆ, ಯೋಗ್ಯತೆ ಮತ್ತು ಹಿರಿತನದ ಆಧಾರದ ಮೇಲೆ ನೇಮಕ ಮಾಡುತ್ತಿದ್ದರು. ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರರ ಆಳ್ವಿಕೆ ಕಾಲದಲ್ಲಿ ಕೌಟಿಲ್ಯನು ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದನು. ಮಹಾಬಲಾಧಿಕೃತನು ಸೇನಾಧಿಪತಿಯಾಗಿದ್ದನು. ಬಾಲಾಧಿಕೃತನು ಸಹಾಯಕ ಸೇನಾಧಿಪತಿಯಾಗಿದ್ದನು. ಸಂಧಿವಿಗ್ರಹಕನು ವಿದೇಶಿ ಮಂತ್ರಿಯಾಗಿದ್ದನು. ಭೋಗಪತಿಯು ಕಂದಾಯದ ಅಧಿಕಾರಿಯಾಗಿದ್ದನು. ಉಪರಿಕನು ಪ್ರಾಂತಾಧಿಕಾರಿಯಾಗಿದ್ದನು. ಈ ಮಂತ್ರಿಗಳು ಅಲ್ಲದೆ ನೀರಾವರಿ, ಶಿಕ್ಷಣ, ಆರೋಗ್ಯ, ರಕ್ಷಣೆ, ಪಶುಸಂಗೋಪನೆ ಇನ್ನಿತರ ಇಲಾಖೆಯ ಮಂತ್ರಿಗಳು ಇರಲಾಗಿ ಆ ಇಲಾಖೆಯ ಮಂತ್ರಿಗಳು ಕೂಡ ತಮ್ಮ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗುತ್ತಿತ್ತು. ನಾಳೆಯ ಕ್ಲಾಸ್ನಲ್ಲಿ ಮೌರ್ಯರ ಆಡಳಿತದ ಎರಡನೆಯ ಅಂಶವೆಂದರೆ ಪ್ರಾಂತೀಯ ಆಡಳಿತ ಅಥವಾ ರಾಜ್ಯ ಸರ್ಕಾರ ಮತ್ತು ಇನ್ನಿತರ ಆಡಳಿತ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಬಗ್ಗೆ ಬೋಧಿಸಲಾಗುವುದು. ನಂತರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪರೀಕ್ಷೆಯಲ್ಲಿ 1 ಅಂಕದ 1 ಪ್ರಶ್ನೆ ಕೇಳ್ತಾರೆ, 2 ಅಂಕದ 1 ಪ್ರಶ್ನೆ ಕೇಳ್ತಾರೆ, 5 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಕೆಲವೊಮ್ಮೆ 10 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೆಯುತ್ತೆಂದು ಆಶಿಸುತ್ತಾ ನಾಳೆಯ ಕ್ಲಾಸಲ್ಲಿ ಮೌರ್ಯರ ಆಡಳಿತದ ಪ್ರಾಂತೀಯ ಆಡಳಿತ, ಕಂದಾಯ, ಸೈನ್ಯ, ನ್ಯಾಯದಾನ, ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.